ಇಸ್ರೇಲ್ ಅಮೆರಿಕ ಇರಾನ್ ಮಧ್ಯೆ ವಿನಾಶಕಾರಿ ಯುದ್ಧ ಶುರುವಾಗ್ಬಿಟ್ಟಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿರುವಂತದ್ದು. ಇದು ಅಮೆರಿಕ ಪ್ರಾಯೋಜಿತ ಯುದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮಿಸೈಲ್ಗಳ ಬೆಂಕಿ ಮಳೆನೆ ಸುರಿತಾ ಇದೆ. ಇವತ್ತಿಗೆ 3ನೇ ದಿನ ಬೆಂಕಿ ಮಳೆ ಸುರಿಸ್ತಾ ಇದ್ದಾವೆ ಮಿಸೈಲ್ಗಳಿಂದ. ಇರಾನ್ನ ನಟಾಂಜ ಪರಮಾಣು ಕೇಂದ್ರದ ಮೇಲೂ ಕೂಡ ಅಟ್ಯಾಕ್ ಆಗಿರುವಂತದ್ದು. ಅಲ್ಲಿ ವಿಕಿರಣಗಳ ಅದು ಸೋರಿಕೆ ಆಗ್ತಾ ಇದೆ ಅನ್ನುವಂತಹ ಬೆಚ್ಚಿ ಬೀಳಿಸುವ ಮಾಹಿತಿ ಜಗತ್ತಿಗೆ ಬಿಸಿ ತಟ್ಟುವಂತಹ ವಿಚಾರ ಇದು. ಪರಮಾಣು ಶಕ್ತಿ ಕೇಂದ್ರ ಏನಿತ್ತು ಅಂದ್ರೆ ಶೇಖರಣೆ ಮಾಡಿ ಇಟ್ಟಿದ್ದಂಥ ಕೇಂದ್ರದ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇರಾನ್ನಲ್ಲಿ ನಟಾನ್ಸ್ ಅನ್ನುವಂತಹ ಏರಿಯಾದಲ್ಲಿ ಆ ಜಾಗದಲ್ಲಿ ಪರಮಾಣು ಇರಿಸಲಾಗಿತ್ತು ಇರಾನ್ನಲ್ಲಿ. ಸೊ ಅಲ್ಲಿನೇ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಅಂತ. ಸೊ ಅಲ್ಲಿ ನ್ಯೂಕ್ಲಿಯರ್ ವಿಕಿರಣಗಳು ಸೋರಿಕೆ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸೊ ಇದು ಆತಂಕಕಾರಿ ವಿಚಾರವಾಗಿದ್ದು ಈ ಯುದ್ಧ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಸೊ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂದ್ರೆ ಪರಮಾಣು ಕೇಂದ್ರದ ಮೇಲೂ ಕೂಡ ಅಟ್ಯಾಕ್ ಮಾಡುವಷ್ಟರ ಮಟ್ಟಿಗೆ. ಸೊ ಯಾವ ರೀತಿಯಾಗಿ ಅಟ್ಯಾಕ್ ಆಗ್ತಾ ಇದೆ, ಇಸ್ರೇಲ್ ಅಮೆರಿಕದ ಈ ಅಟ್ಯಾಕ್ನಿಂದ, ಯುದ್ಧದಿಂದ, ಬೆಂಕಿ ಮಳೆಯಿಂದ ಇರಾನ್ ಹೇಗೆ ವಿಲ ಒದ್ದಾಡ್ತಾ ಇದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಯಾವ ರೀತಿಯಾದಂತಹ ವಿನಾಶ ಅಲ್ಲಿ ಸೃಷ್ಟಿಯಾಗ್ತಾ ಇದೆ ಅಂತ. ಇರಾನ್ ವಿರುದ್ಧ ಮುಗಿಬೀಳ್ತಾ ಇರೋದು ಇಸ್ರೇಲ್ ಮತ್ತು ಅಮೆರಿಕ. ಈ ಅಣುಸ್ಥಾವರವನ್ನ ನೀವು ಮಾಡಬಾರದು, ಅಣುಬಾಂಬನ್ನ ಶೇಖರಣೆ ಮಾಡಿ ಇಟ್ಕೊಳ್ಬಾರದು ಅನ್ನುವಂಥ ವಿಚಾರವಾಗಿ ಶುರುವಾಗಿರುವಂತ ಈ ಒಂದು ಯುದ್ಧದ ಕಾರ್ಮೋಡ, ಅದರ ವಿರುದ್ಧವಾಗಿ ಇಸ್ರೇಲ್ ಅಮೆರಿಕ ಬಾಂಬ್ಗಳ ಸುರಿಮಳೆಗೈತಾ ಇದೆ ಇರಾನ್ ಮೇಲೆ. ಇರಾನ್ನ ಕ್ಷಿಪಣಿ ಅಡಗುತಾಣಗಳ ಸಂಪೂರ್ಣ ಧ್ವಂಸ ಮಾಡಲಾಗಿದೆ ಇವತ್ತು. ಮೊನ್ನೆ ಮತ್ತು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಆ ಯುದ್ಧದ ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ, ಯುದ್ಧದ ಪ್ರಭಾವಗಳು ಜಾಸ್ತಿ ಆಗ್ತಾ ಇದೆ. ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಗಿಸ್ತಾ ಇದ್ದಂತ ಟ್ರಕ್ ಅನ್ನ ಧ್ವಂಸ ಮಾಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ಗಳ ಕಡೆಯಿಂದ ಎಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು ಕ್ಷಿಪಣಿಗಳನ್ನ, ಅದನ್ನ ಹೊಡೆದಾಕಿದ್ದು ಗೋಡೌನ್ ಅಂತ ನಾವು ಹೇಳ್ಬಹುದು ಸಹಜವಾಗಿ. ಆ ಗೋಡೌನ್ ಅನ್ನ ಹೊಡೆದು ಹಾಕಿದ್ದಾರೆ ಮತ್ತು ಟ್ರಕ್ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಟ್ರಕ್ ಅನ್ನು ಕೂಡ ಹೊಡೆದು ಹಾಕಿದ್ದಾರೆ. ಆಪರೇಷನ್ ಎಫಿಕ್ ಫ್ಯೂರಿಗೆ ಹಲವು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಮಾಡ್ತಾ ಇದೆ. ಈ ಹೆಸರನ್ನ ಇಟ್ಟಿರುವಂತದ್ದು ಆಪರೇಷನ್ ಎಫಿಕ್ ಫ್ಯೂರಿ ಅಂತ. ಅಮೆರಿಕ ಇರಾನ್ ಮೇಲೆ ನಡೀತಾ ಇರುವಂತಹ ಈ ಆಪರೇಷನ್ಗೆ ಅಮೆರಿಕ ಹೆಸರಿಟ್ಟಿದೆ. ಇದಕ್ಕಾಗಿ ಹಲವು ಶಸ್ತ್ರಾಸ್ತ್ರಗಳನ್ನ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿದೆ ಅಮೆರಿಕ. ಇಸ್ರೇಲ್ಗೆ ಕೊಟ್ಟಿದೆ. ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿದೆ. B2 ಬಾಂಬರ್ ಸೂಸೈಡ್ ಡ್ರೋನ್ ಬಳಸಿ ಆಪರೇಷನ್ ಮಾಡಲಾಗ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ ಕಡೆಗಳಿಂದ. ಈ B2 ಅನ್ನುವಂಥದ್ದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಶಸ್ತ್ರಾಸ್ತ್ರವಾಗಿರುವಂಥದ್ದು. ಬಹಳಷ್ಟು ವೇಟ್ ಇರುವಂತಹ, ತೂಕವಾಗಿ ಇರುವಂತಹ ಮಿಸೈಲ್ಗಳನ್ನು ಹೊತ್ತುಕೊಂಡು ಹೋಗಿ ನಿಗದಿತ ಸ್ಥಳದಲ್ಲಿ ಬ್ಲಾಸ್ಟ್ ಮಾಡುವಂತಹ ಶಕ್ತಿ ಇರುವಂತಹ B2 ಅನ್ನ ಬಳಕೆ ಮಾಡಲಾಗಿದೆ. ಇನ್ನೊಂದು ವಿಶೇಷತೆ ಅಂದ್ರೆ ಬಹಳಷ್ಟು ವರ್ಷಗಳ ನಂತರದಲ್ಲಿ ಈ B2 ಅನ್ನ ಸಿದ್ಧಪಡಿಸಿ ಕೇವಲ ಅದರ ಪರೀಕ್ಷೆಗೆ ಮಾತ್ರ ಮಾಡಲಾಗಿತ್ತು, ಅದನ್ನ ಉಪಯೋಗನೇ ಮಾಡಿರಲಿಲ್ವಂತೆ ಇದುವರೆಗೂ ಕೂಡ. ಸೊ ಅದನ್ನ ಇರಾನ್ ಮೇಲೆ ಪ್ರಯೋಗ ಮಾಡಲಾಗಿದೆ ಹಲವಾರು ವರ್ಷಗಳ ನಂತರದಲ್ಲಿ. B2 ಬಾಂಬರ್ಗಳ ಮೂಲಕವಾಗಿ ಕ್ಷಿಪಣಿಗಳ ನೆಲೆಯನ್ನ ಉಡಿಸ್ ಮಾಡಲಾಗಿದೆ. ಅಕ್ಯುರೇಟ್ ಆಗಿ ಬ್ಲಾಸ್ಟ್ ಮಾಡುತ್ತೆ B2 ಮತ್ತು ಬಹಳಷ್ಟು ವೇಟ್ ಆಗಿರುವಂತಹ ಮಿಸೈಲ್ಗಳನ್ನ ತೆಗೆದುಕೊಂಡು ಹೋಗುತ್ತೆ. ಸೊ ಈ ರೀತಿಯಾಗಿ ವೇಟ್ ಆಗಿರುವಂತಹ ಮಿಸೈಲ್ಗಳನ್ನ ಈ B2 ತೆಗೆದುಕೊಂಡು ಹೋಗೋದ್ರಿಂದ ಅಷ್ಟೇ ಪ್ರಮಾಣದ ರಾಸಾಯನಿಕ, ದೊಡ್ಡ ಪ್ರಮಾಣದ ಬ್ಲಾಸ್ಟ್, ದೊಡ್ಡ ಪ್ರಮಾಣದ ವಿಧ್ವಂಸಕಗಳನ್ನ ಸೃಷ್ಟಿಸುವಲ್ಲಿ ಇದು ಸಫಲವಾಗುತ್ತೆ. ಸೊ ಆ ಕಾರಣದಿಂದ B2 ಅನ್ನ ಪ್ರಯೋಗ ಮಾಡಲಾಗಿದೆ. ಟೆಹರಾನ್ನ ಗಾಂಧಿ ಆಸ್ಪತ್ರೆ ಮೇಲೂ ಕೂಡ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಮೊದಲ ದಿನ ಸ್ಕೂಲ್ ಮೇಲೆ ದಾಳಿ ಮಾಡಲಾಗಿತ್ತು. ಸೊ ಇವತ್ತು ಆಸ್ಪತ್ರೆ ಮೇಲೆ ದಾಳಿ ಮಾಡಲಾಗಿದೆ. ದಾಳಿಯಲ್ಲಿ ಹಲವು ರೋಗಿಗಳು ಮೃತಪಟ್ಟಿರುವಂತಹ ಶಂಕೆ ಇದೆ. ಸಹಜವಾಗಿ ಮಿಸೈಲ್ ದಾಳಿ ಆಗ್ತಾ ಇರೋದು, ಸುಸೈಡ್ ಡ್ರೋನ್ಗಳ ದಾಳಿ ಆಗ್ತಾ ಇರೋದು. ಸೊ ಅದರಿಂದ ಸಹಜವಾಗಿ ಅತಿ ದೊಡ್ಡ ವಿಧ್ವಂಸ ಅಲ್ಲಿ ಸೃಷ್ಟಿಯಾಗಿರುತ್ತೆ. ಇಡೀ ಕಟ್ಟಡವನ್ನೇ ಬೀಳಿಸುವಂತಹ ಶಕ್ತಿಶಾಲಿ ಕ್ಷಿಪಣಿಗಳು ಅಮೆರಿಕದ ಬಳಿ, ಇಸ್ರೇಲ್ ಬಳಿ ಇರುವಂತದ್ದು. ಸೊ ಆಸ್ಪತ್ರೆಯಲ್ಲಿ ಸಹಜವಾಗಿ ಸಾವು ನೋವುಗಳು ಆಗಿರುತ್ತೆ. ಆಸ್ಪತ್ರೆಯಲ್ಲಿದ್ದ ನವಜಾತ ಶಿಶುಗಳ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೆಬನಾನ್ನ ಬೈರೂತ್ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಯಾವ ಏರಿಯಾಗಳನ್ನು ಕೂಡ ಬಿಡ್ತಾ ಇಲ್ಲ, ಮೂಲೆ ಹುಡುಕಿ ಹೊಡಿತಾ ಇದೆ ಇಸ್ರೇಲ್. ಹೆಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ ಹತ್ಯೆಯಾಗಿದೆ. ಇದರಲ್ಲಿ ಇವತ್ತಾದಂತಹ ಅಟ್ಯಾಕ್ನಲ್ಲಿ ಪ್ರಮುಖ ನಾಯಕನ ಹತ್ಯೆಯಾಗಿದೆ. ಲೆಬನಾನ್ ಸಂಸತ್ತಿನಲ್ಲಿ ಮೊಹಮ್ಮದ್ ರಾದ್ ಹತ್ಯೆಯಾಗಿರೋದು, ಸಂಸತ್ನಲ್ಲಿ ಹತ್ಯೆಯಾಗಿರೋದು. ಪ್ರಮುಖವಾದಂತಹ ಕಟ್ಟಡಗಳನ್ನ, ಬಿಲ್ಡಿಂಗ್ಸ್ಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ.
ಬೈರುತ್ನ ದಕ್ಷಿಣ ಭಾಗವನ್ನ ಗುರಿಯಾಗಿಸಿ ಪ್ರಬಲವಾದಂತಹ ದಾಳಿ ಆಗ್ತಾ ಇದೆ. ಬೈರುತ್ನಲ್ಲಿ ಸೌತ್ ಎಂಡ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ ಇಸ್ರೇಲ್ ಕಡೆಯಿಂದ. ಈ ದಾಳಿಯಲ್ಲಿ 31 ಜನರು ಸಾವನ್ನಪ್ಪಿರೋದು, 149 ಮಂದಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಸಾವು ನೋವುಗಳ ಸಂಖ್ಯೆ ಏನೀಗ 3 ಡಿಜಿಟ್ನಲ್ಲಿ ನಾವು ನೋಡ್ತಾ ಇದ್ವಿ. ಇದು 4-5 ಡಿಜಿಟ್ ಆದರೂ ಕೂಡ ಯಾವುದೇ ಸಂಶಯವಿಲ್ಲ, ಆಶ್ಚರ್ಯವಿಲ್ಲ ಅನ್ನುವಂಥ ರೀತಿಯಲ್ಲಿ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇನ್ನು IRGC ಕಚೇರಿ ಉಡಿಸ್ ಮಾಡಲಾಗಿದೆ. ಟೆಹರಾನ್ನಲ್ಲಿದ್ದಂತಹ IRGC ಪ್ರಧಾನ ಕಚೇರಿ ಉಡಿಸ್. IRGC ಅಂದ್ರೆ ಇರಾನ್ನ ವಾಯುಪಡೆ ಇರುವಂತಹ ವಿಂಗ್ ಕಮಾಂಡ್. ಸೊ ಅದನ್ನ ಉಡಿಸ್ ಮಾಡಲಾಗಿದೆ. ಗುಪ್ತಚರ IRGC ಏರ್ಫೋರ್ಸ್ ಕಮಾಂಡ್ ಸೆಂಟರ್ಗಳನ್ನ ಸೊ ಎಲ್ಲಿ ಅವನ ಆಕ್ಟಿವಿಟಿ ಮಾಡಲಾಗ್ತಾ ಇತ್ತು, ಪ್ರಮುಖ ಬಿಲ್ಡಿಂಗ್ಸ್ಗಳನ್ನೇ ಕೂಡ ಒಡೆದು ಹಾಕಲಾಗಿದೆ. ಆಂತರಿಕ ಭದ್ರತಾ ಪ್ರಧಾನ ಕಚೇರಿಗಳಿದ್ದ ಕಟ್ಟಡ ಅದನ್ನು ಕೂಡ ಉಡಿಸ್ ಮಾಡಲಾಗಿದೆ. ಇಸ್ರೇಲ್ ಅಮೆರಿಕ ಕಡೆಯಿಂದ ವಾರ್ನ್ ಮಾಡಲಾಗಿತ್ತು ನಿನ್ನೆ ಈ ಬಗ್ಗೆ. ನೀವೇನಾದ್ರೂ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ, ಇಂಥ ವಿಚಾರ ನಿಮ್ಮ ತಲೆಯಲ್ಲಿದ್ರೆ ವಾಪಸ್ ನಾವು ಪ್ರತಿದಾಳಿ ಮಾಡ್ತೀವಿ ಅನ್ನೋದು ಅದನ್ನ ತೆಗೆದುಹಾಕ್ಬೇಡಿ ಅಂತ ಟ್ರಂಪ್ ಹೇಳಿದ್ರು. ಹಾಗೇನಾದ್ರೂ ಮಾಡಿದ್ರೆ ಯಾವತ್ತೂ ಕಂಡು ಕೇಳರಿಯದಂತಹ ಅಟ್ಯಾಕ್ ನಾವು ಮಾಡಿ ತೋರಿಸ್ತೀವಿ ಅಂತ ವಾರ್ನ್ ಮಾಡಿದ್ರು. ಸೊ ಅದರ ಪ್ರತಿರೂಪ ಅನ್ನುವಂಥ ರೀತಿಯಲ್ಲಿ ಈ ಡೀಟೇಲ್ಸ್ಗಳು ಹೇಳ್ತಾ ಇದೆ. ಇರಾನ್ ಮಿಲಿಟರಿ ಕಾರ್ಯಾಚರಣೆಗೆ ತೀವ್ರ ಸಮಸ್ಯೆಗಳು ಆಗ್ತಾ ಇದೆ. ನೋಡಿ, ರನ್ವೇಗಳನ್ನ ಹೊಡೆದು ಹಾಕಿದ್ದಾರೆ. ಬೇಕಾಗಿರುವಂತಹ ಕ್ಷಿಪಣಿಗಳನ್ನ ಶೇಖರಣೆ ಮಾಡಿಟ್ಟಿದ್ದಂತಹ ಗೋದಾಮುಗಳನ್ನ ಹೊಡೆದು ಹಾಕಿದ್ದಾರೆ. ಸೊ ಹೀಗಾಗಿ ಕಾರ್ಯಾಚರಣೆ ಮಾಡೋಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಇರಾನ್ ಬಂದು ನಿಂತುಕೊಂಡಿದೆ. ಸದ್ಯಕ್ಕೆ ಹಾವಿನ ತಲೆಯನ್ನ ಕಟ್ಟು ಮಾಡಿದ್ದೇವೆ ಅಂತ ಅಮೆರಿಕ ಹೇಳಿರುವಂಥದ್ದು. ಇವತ್ತಿನ ಆಪರೇಷನ್ ನಂತರದಲ್ಲಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ಕಚೇರಿ ವಿಡಿಯೋ ಪೋಸ್ಟ್ ಅನ್ನ ಮಾಡಿದೆ ಈ ಬಗ್ಗೆ. ಸೊ ನಾವು ಹಾವಿನ ತಲೆಯನ್ನ ಹೊಡೆದು ಹಾಕಿದ್ದೀವಿ ಅಂತ ವಿಷಕಕ್ಕುವ ಹಾವಿಗೆ ಹೋಲಿಕೆ ಮಾಡಿರುವಂಥದ್ದು ಇರಾನ್ನ ಅಮೆರಿಕ. ಸೊ ಆ ಬಗ್ಗೆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಅಮೆರಿಕ ಕೇಂದ್ರ ಕಚೇರಿ. ನೋಡಿ, ಇದು IRGC ಕಚೇರಿಯನ್ನ ಉಡಿಸ್ ಮಾಡಿರುವಂತಹ ದೃಶ್ಯ. ನೋಡ್ತಾ ಇದ್ರೇನೆ ಭೀಕರವಾಗಿದೆ. ಒಂದೇ ಒಂದು ಮಿಸೈಲ್ ಸಂಪೂರ್ಣವಾಗಿ ಉಡಿಸ್ ಆಗಿ ಹೋಗಿದೆ. ಇದು ಖಮೇನಿ ಅಡಗಿ ಕುಳಿತಿದ್ದಂತಹ ಬಿಲ್ಡಿಂಗ್ ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನು ಅಧಿಕೃತವಾಗಿ ಟ್ರಂಪ್ ಕೂಡ ತಮ್ಮ ಟ್ರೂತ್ ಖಾತೆಯಲ್ಲಿ ಖಚಿತಪಡಿಸಿದ್ರು. ನಾವು ಖಮೇನಿಯನ್ನ ಇದೇ ಜಾಗದಲ್ಲಿ ಹೊಡೆದು ಹಾಕಿದ್ದು ಅಂತ. ಯುದ್ಧ ಆರಂಭವಾದಂಥ ದಿನದಂದೇ ಮೊದಲ ದಿನಾನೇ ಖಮೇನಿಯ ಹತ್ಯೆಯನ್ನ ಮಾಡಿರೋ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಕೂಡ ಆಯಿತು. ಇನ್ನು ಇರಾನ್ ಮೇಲೆ ಬೆಂಕಿ ಮಳೆನೇ ಸುರಿತಾ ಇದೆ. B2 ಸ್ಟೆಲ್ತ್ ಬಾಂಬರ್ಗಳಿಂದ ಬೆಂಕಿ ಮಳೆ ಸುರಿತಾ ಇದೆ. ನಾನು ಆಗ್ಲೇ ಹೇಳಿದೆ ಈ B2ನ ಶಕ್ತಿ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ವಿಚಾರವಾಗಿ. ಸೊ ಇದನ್ನು ಬಳಕೆ ಮಾಡಿರುವಂಥದ್ದು ಇರಾನ್ ಮೇಲೆ. ಇರಾನ್ ಮತ್ತು ಅಮೆರಿಕಾಗೆ ಹೋಲಿಕೆ ಮಾಡಿದ್ರೆ ಅಥವಾ ಇಸ್ರೇಲ್ಗೆ ಹೋಲಿಕೆ ಮಾಡಿದ್ರು ಕೂಡ ಇರಾನ್ ಯಾವುದಕ್ಕೂ ಕೂಡ ಭೂಸೇನೆ ಆಗಿರಬಹುದು, ವಾಯುಸೇನೆ ಆಗಿರಬಹುದು, ನೌಕಾಸೇನೆ ಆಗಿರಬಹುದು, ಯಾವುದಕ್ಕೂ ಕೂಡ ಮ್ಯಾಚೇ ಆಗೋದಿಲ್ಲ. ಅಂತಹ ರಾಷ್ಟ್ರದ ಮೇಲೆ B2 ಅನ್ನ ಪ್ರಯೋಗ ಮಾಡಿದೆ ಅಮೆರಿಕ. ಸೊ ಅಲ್ಲಿಗೆ ಈ ಯುದ್ಧದ ಭೀಕರತೆ ಮತ್ತು ಗಂಭೀರತೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ. LUCAS ಡ್ರೋನ್ಗಳನ್ನು ಬಳಕೆ ಮಾಡಲಾಗಿದೆ. ಪೆಟ್ರಿಯಾಟ್ ಇಂಟರ್ಸೆಪ್ಟರ್ ಕ್ಷಿಪಣಿಯ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು ಇದು. ಸೊ ಅದನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಸೊ ಅಮೆರಿಕದಲ್ಲಿರುವಂತಹ, ಇಸ್ರೇಲ್ನಲ್ಲಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಯಾಗಿದೆ ಇರಾನ್ ಮೇಲೆ. ಥಾಡ್ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿಯ ವ್ಯವಸ್ಥೆಯನ್ನ ಹೊಂದಿರುವಂತಹ ಶಸ್ತ್ರಗಳನ್ನು ಬಳಕೆ ಮಾಡಲಾಗಿದೆ ಇರಾನ್ನನ್ನ ಉಡಿಸ್ ಮಾಡೋದಕ್ಕೆ. F-18, F-16, F-22, F-15 ಈ ಶ್ರೇಣಿಗಳ ಫೈಟರ್ ಜೆಟ್ಗಳನ್ನ, ಅಂದ್ರೆ ಒಂದೊಂದು ಜನರೇಷನ್ಗಳಿರುವಂತಹ ಫೈಟರ್ ಜೆಟ್ಗಳಿವು, ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವಂತಹ ಫೈಟರ್ ಜೆಟ್ಗಳು. ಸೊ ಅವುಗಳನ್ನು ಬಳಕೆ ಮಾಡಲಾಗಿದೆ. EA-18G ಎಲೆಕ್ಟ್ರಾನಿಕ್ ದಾಳಿ ವಿಮಾನ ಇದು. ಸೊ ಆ ವಿಮಾನವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ ಇರಾನ್ ಮೇಲೆ ದಾಳಿ ಮಾಡೋಕೆ. ಇಷ್ಟು ಶಸ್ತ್ರಸಜ್ಜಿತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುವ ಮೂಲಕವಾಗಿ ಇರಾನ್ ಯಾವ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ ಅಂದ್ರೆ, ಈ ಎಲ್ಲ ಉಪಕರಣಗಳು ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿ ದಾಳಿ ಮಾಡಿದ ನಂತರದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನು, ಅಂದ್ರೆ ನಿನ್ನೆವರೆಗೂ ಅಥವಾ ಇವತ್ತಿನ ಮಧ್ಯಾಹ್ನದವರೆಗೂ ಏನು ಹೇಳ್ತಾ ಇತ್ತು ಇರಾನ್, ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ, ಅದಕ್ಕೆ ಯಾವುದೇ ಆಸ್ಪದವನ್ನ ಕೊಡುವಂತಹ ರೀತಿಯಲ್ಲಿ, ಬೇರೆ ಆಪ್ಷನ್ನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಂದು ನಿಂತ್ಕೊಂಡಿದೆ. ಎಲ್ಲೆಲ್ಲಿ ಬಾಂಬ್ ಮಳೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ತಬ್ರೇಜ್, ಕರ್ಮಾನ್ಶಾ, ಇಲಾಮ್, ಟೆಹರಾನ್, ಕ್ವಾಮ್, ಇಸ್ಫಹಾನ್, ಸಿರಾಜ್, ಮಿನಾಬ್ ಮತ್ತು ಮಾಶಿದ್ ಇಲ್ಲೆಲ್ಲ ಬೆಂಕಿ ಮಳೆನೇ ಸುರಿಸಿಬಿಟ್ಟಿದೆ ಇಸ್ರೇಲ್ ಮತ್ತು ಅಮೆರಿಕ. ಆಲ್ಮೋಸ್ಟ್ ಸಂಪೂರ್ಣವಾಗಿ ಇರಾನ್ ಅನ್ನ ಆಕ್ಯುಪೈಡ್ ಮಾಡಿಕೊಂಡಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಮ್ಯಾಪ್ ಅನ್ನ ನೋಡ್ತಾ ಇದ್ರೆ ನಾವು ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ವಿ. ಮೇನ್ ಸಿಟಿಗಳನ್ನ
ಮೇನ್ ಸಿಟಿಗಳಲ್ಲಿಯೇ ಇರುವಂತಹ ಪ್ರಮುಖ ಕಟ್ಟಡಗಳನ್ನು ಧ್ವಂಸ ಮಾಡಿರುವಂಥದ್ದು. ಯುದ್ಧದ ಸಾವು ನೋವು ಹೇಗಿತ್ತು ಅನ್ನುವಂಥ ಡೀಟೇಲ್ಸ್ ಇದು. ಇರಾನ್ನಲ್ಲಿ 550 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. 747 ಮಂದಿ ಬಹಳಷ್ಟು ಗಾಯಗಳಿಂದ ಬಳಲ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಈಗ ಇರಾಕ್ನಲ್ಲಿ 2 ಸಾವಾಗಿದೆ ಮತ್ತು 5 ಮಂದಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದು ಕುವೈತ್ನಲ್ಲಿ 1 ಸಾವು, 32 ಮಂದಿಗೆ ಗಾಯ. ಸೊ ಇವೆಲ್ಲ ಸುತ್ತಮುತ್ತ ಇರುವಂತಹ ಏರಿಯಾಗಳು. ಬಹ್ರೇನ್ನಲ್ಲಿ 4 ಮಂದಿಗೆ ಗಾಯ ಆಗಿದೆ. ಯಾವುದೇ ಸಾವು ನೋವುಗಳು ವರದಿ ಆಗಿಲ್ಲ. ಬಹ್ರೇನ್ನಲ್ಲಿ ಸ್ವಲ್ಪ ಸುರಕ್ಷಿತವಾದಂಥ ಸ್ಥಳ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಇನ್ನು UAE 2 ಸಾವು, 58 ಮಂದಿಗೆ ಗಾಯ ಆಗಿರುವಂಥದ್ದು. ಇಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳು ಇದ್ದಾವೆ. ಸೊ ಆ ಸೇನಾ ನೆಲೆಗಳನ್ನ ಇರಾನೇ ಟಾರ್ಗೆಟ್ ಮಾಡಿ ಹೊಡೆಯುತ್ತಾ ಇರೋದು. ಸೊ ಇಲ್ಲಿ 2 ಸಾವು, 58 ಮಂದಿಗೆ ಗಾಯ ಆಗಿದೆ UAEಯಲ್ಲಿ. ಒಮನ್ ದೇಶದಲ್ಲಿ 5 ಮಂದಿಗೆ ಗಾಯ. ಇಸ್ರೇಲ್ 9 ಸಾವು, 221 ಮಂದಿಗೆ ಗಾಯ. ಅಮೆರಿಕದವರೆಗೂ ಕೂಡ ಹೋಗೋದಕ್ಕೆ ಇರಾನ್ನಿಂದ ಶಕ್ತಿ ಆಗೋದಿಲ್ಲ. ಆ ಶಕ್ತಿ ಇರಾನ್ಗೆ ಇಲ್ಲ. ಸೊ ಇಸ್ರೇಲ್ವರೆಗೂ ಹೋಗಬಹುದು ಅವರ ಮಿಸೈಲ್ಗಳು, ಅವರ ಶಸ್ತ್ರಗಳು ಅಷ್ಟೇನೆ. ಸೊ ಅದನ್ನು ಹೊರತುಪಡಿಸಿ ಅಮೆರಿಕದವರೆಗೂ ಹೋಗಿ ದಾಳಿ ಮಾಡುವಂತ ಶಕ್ತಿ ಇರಾನ್ಗೆ ಇಲ್ಲ ಅನ್ನುವಂಥ ವಿಚಾರ. ಸೊ 9 ಸಾವು ಇಸ್ರೇಲ್ನಲ್ಲಾಗಿದೆ, 221 ಮಂದಿಗೆ ಗಾಯಗಳಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಇರಾನ್ ಕೂಡ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್, ಇಂಗ್ಲೆಂಡ್ ಸೇನಾ ನೆಲೆಗಳ ಧ್ವಂಸ ಮಾಡಲಾಗಿದೆ ಇರಾನ್ ಕಡೆಯಿಂದಲೂ ಕೂಡ. ನಾವೇನು ಕೈಕಟ್ಟಿ ಕುಳಿತುಕೊಂಡಿಲ್ಲ ಅನ್ನುವಂಥ ರೀತಿಯಲ್ಲಿ ದಾಳಿ ಮಾಡಿದಂಥ ಅಮೆರಿಕ ಮತ್ತು ಇಸ್ರೇಲ್ ಎರಡನ್ನೂ ಟಾರ್ಗೆಟ್ ಮಾಡಿ ಇರಾನ್ ಮುನ್ನುಗ್ತಾ ಇದೆ, ಹೊಡೆದು ಹಾಕ್ತಾ ಇದೆ. ಇಂಗ್ಲೆಂಡ್ನ ಸೇನಾ ನೆಲೆಗಳ ಧ್ವಂಸ ಮಾಡಲಾಗಿದೆ. ಕುವೈತ್, ಸೌದಿ, ದುಬೈ, ಅಬುಧಾಬಿಯಲ್ಲೂ ಕೂಡ ಡೆಡ್ಲಿ ಅಟ್ಯಾಕ್. ನೋಡಿ, ಈ ಭಾಗದಲ್ಲಿ ಇವೆಲ್ಲವೂ ಕೂಡ ಗಲ್ಫ್ ಕಂಟ್ರಿಗಳೇ. ಒಂದು 7-8 ದೇಶಗಳು, ಇರಾನ್ನ ಸುತ್ತಮುತ್ತಲು ಬರುವಂತಹ ದೇಶಗಳು. ಅಲ್ಲಿ ಅಮೆರಿಕಕ್ಕೆ ಜಾಗವನ್ನು ಕೊಡಲಾಗಿದೆ. ತಾತ್ಕಾಲಿಕವಾಗಿ ರೆಡಿ ಮಾಡಿಕೊಂಡಿರುವಂತಹ ಸೇನಾ ನೆಲೆಗಳಿದ್ದಾವೆ, ಅಮೆರಿಕಗೆ ಸೇರ್ಪಡೆ ಆಗಿರುವಂತಹ ಸೇನಾ ನೆಲೆಗಳು. ಸೊ ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಡೆಡ್ಲಿ ಅಟ್ಯಾಕ್ ನಡೆಸಾಗಿದೆ. ಸೊ ಆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಅರಾಮ್ಕೋ ತೈಲ ಘಟಕ ಧ್ವಂಸ ಮಾಡಿದೆ. ಇದು ಸೌದಿ ಅರೇಬಿಯಾದಲ್ಲಿರುವಂಥದ್ದು. ಸೊ ಈ ರೀತಿಯಾಗಿ ಇರಾನ್ನಿಂದಲೂ ಕೂಡ ಪ್ರತೀಕಾರ ಮುಂದುವರಿತಾ ಇದೆ. ಇರಾನ್ ಕೊತ ಅಂತ ಕುದಿತಾ ಇದೆ. ಒಂದು ಕಡೆ ತಮ್ಮ ಪರಮೋಚ್ಚ ನಾಯಕನನ್ನ ಕಳೆದುಕೊಂಡಿರುವಂಥದ್ದು, ಪರಮೋಚ್ಚ ನಾಯಕನ ಹತ್ಯೆ ಆಗಿರುವಂಥದ್ದು, ಆಯತುಲ್ಲಾ ಅಲಿ ಖಮೇನಿಯ ಹತ್ಯೆ, ಯುದ್ಧದ ಮೊದಲ ದಿನದ ರಾತ್ರಿ ಆದಂತಹ ಹತ್ಯೆ. ಅದಾದ್ಮೇಲೆ ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂದ್ರೆ, ಅದಾದ ನಂತರದಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ಇದನ್ನ ಇರಾನನ್ನ ಬೆಂಬಲಿಸಿ ಮತ್ತು ಅಲಿ ಖಮೇನಿಯ ಹತ್ಯೆಯನ್ನ ಖಂಡಿಸಿ ಆಗ್ತಾ ಇರುವಂತಹ ಪ್ರತಿಭಟನೆಗಳು. ಮತ್ತೊಂದು ಕಡೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಇರಾನ್ನ ಸೇನೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ. ಸೊ ಅದರ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂಥ ಅರ್ಥದಲ್ಲಿ ಒಂದು ಕೆಂಪು ಬಾವುಟವನ್ನ ನಿನ್ನೆ ಅವರು ಪ್ರದರ್ಶನ ಮಾಡಿದ್ರು. ಸೊ ಇರಾನ್ ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ, ಕೊತ ಅಂತ ಯಾವ ರೀತಿಯಾಗಿ ಕುದೀತಾ ಇದೆ, ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಖಮೇನಿ ಹತ್ಯೆ ನಂತರ ಇರಾನ್ ಕುದಿತಾ ಇದೆ, ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ಪ್ರತಿಜ್ಞೆಯನ್ನ ಈಗಾಗಲೇ ಮಾಡಿ ಆಗಿದೆ. ಇರಾನ್ನ ಹಂಗಾಮಿ ನಾಯಕನಾಗಿ ರೆಜಾ ಅರಾಫಿ ನೇಮಕಗೊಂಡಿದ್ದಾರೆ ಈಗಾಗಲೇ. ನಿನ್ನೆ ಖಮೇನಿ ಹತ್ಯೆ ಆಗ್ತಾ ಇದ್ದಂಗೆ ಯಾರು ಮುಂದಿನ ಪರಮೋಚ್ಚ ನಾಯಕ ಅನ್ನುವಂಥ ಪ್ರಶ್ನೆಗೆ ಉತ್ತರ ರೆಜಾ ಅರಾಫಿ. ಇಸ್ರೇಲ್ ಸೇರಿ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆ. ಅರಬ್ ರಾಷ್ಟ್ರಗಳ ಮೇಲೆ ಅಂದ್ರೆ ಅಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಾಗ್ತಾ ಇರುವಂತಹ ದಾಳಿ. ದುಬೈ, ಖತಾರ್, ಬಹ್ರೇನ್, ಸೌದಿ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಸೊ ಇದು ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಅಲ್ಲಿ ದುಬೈನಲ್ಲಿ ಆಯಿಲ್ ಟ್ಯಾಂಕ್ ಸೇರಿ ಕಟ್ಟಡಗಳ ಮೇಲೆ ದಾಳಿ ಮಾಡಿದೆ ಇರಾನ್ ಕೂಡ. ಸೊ ಅದರ ರೋಷಾಗ್ನಿ, ಅದರ ಆಕ್ರೋಶ ಇಷ್ಟರ ಮಟ್ಟಿಗೆ ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇರೋದು. ಇಸ್ರೇಲ್ನ ಟೆಲ್ ಅವೀವ್ ನಗರದ ಹಲವು ಕಡೆಗಳಲ್ಲಿ ಡೆಡ್ಲಿ ಅಟ್ಯಾಕ್ ಆಗಿದೆ ಇರಾನ್ನಿಂದ. ಇಸ್ರೇಲ್ ಮೇನ್ ಟಾರ್ಗೆಟ್ ಆಗಿರೋದು. ಯಾಕಂದ್ರೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರೋದು ಅಮೆರಿಕದ ಪ್ರಾಯೋಜಿತ ಯುದ್ಧ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಇಸ್ರೇಲ್ ಅನ್ನ ಎಷ್ಟಾಗುತ್ತಷ್ಟು ಹತ್ತಿಕ್ಬೇಕು, ಹೊಡೆದು ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಕುವೈತ್ನ ಅಮೆರಿಕ ಸೇನಾ ನೆಲೆಗಳ ಮೇಲೆ ಡೆಡ್ಲಿ ದಾಳಿಯಾಗಿದೆ. ಬಹುತೇಕ ಕಡೆಗಳಲ್ಲಿ ಈ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ನಡೆಸ್ತಾ ಇರುವಂತಹ ದಾಳಿ ಇದು. ಜೆರುಸಲೆಂ, ಅಬುಧಾಬಿ, ಮನಾಮಾ, ದುಬೈ ಮೇಲೆ ದಾಳಿಯಾಗಿದೆ. ಇರಾನ್ ಕಡೆಯಿಂದ ಆಗಿರುವಂತಹ ದಾಳಿ ಇದು.
ಎಲ್ಲೆಲ್ಲಿ ಅದು ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ ಅಂತ. ದೋಹಾದಲ್ಲೂ ಪ್ರಬಲ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಇಲ್ಲೆಲ್ಲ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ ಅಮೆರಿಕ. ಆದರೆ ಆ ದೇಶಗಳ ವಿರುದ್ಧ ಹೋರಾಟ ಅಲ್ಲ, ಅಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಧ್ವಂಸ ಮಾಡೋದು ಅವರ ಪ್ರತಿಜ್ಞೆ ಆಗಿದೆ, ಅವರ ಟಾರ್ಗೆಟ್ ಆಗಿರೋದು. ಕುವೈತ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ, ಹೊಡೆದಾಕಲಾಗಿದೆ, ಆಲ್ರೆಡಿ ಧ್ವಂಸ ಮಾಡಿಬಿಡಲಾಗಿದೆ. ಶಹೀದ್ 136 ಡ್ರೋನ್ ಮೂಲಕವಾಗಿ ದಾಳಿ ಮಾಡಿರುವಂತಹ ಶಂಕೆ ಇದೆ. ಸೊ ಅಲ್ಲಿರುವಂತಹ ಪ್ರಬಲ ಡ್ರೋನ್ ಶಸ್ತ್ರಾಸ್ತ್ರ ಅದನ್ನ ಬಳಕೆ ಮಾಡಿ ಅಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿಯನ್ನ ಧ್ವಂಸ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಅರಾಮ್ಕೋ ತೈಲ ಘಟಕ ಧ್ವಂಸವನ್ನ ಮಾಡಿರುವುದು. ಸೌದಿ ಅರೇಬಿಯಾದ ಹಲವೆಡೆ ಇರಾನ್ ಅಟ್ಯಾಕ್ ನಡೆಸಿದೆ. ಸೌದಿ ಅರೇಬಿಯಾ ಅರಾಮ್ಕೋ ತೈಲ ಸಂಸ್ಕರಣದ ಮೇಲೆ ಡ್ರೋನ್ ದಾಳಿಯಾಗಿದೆ. ಪ್ರಮುಖವಾದಂತಹ ತೈಲ ಸಂಸ್ಕರಣಾ ಕೇಂದ್ರ ಇದು, ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣವಾಗಿದ್ದೆ ಈ ಒಂದು ಅರಾಮ್ಕೋದಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕ, ಅದರ ಮೇಲೆ ದಾಳಿ ಮಾಡಿದೆ ಡ್ರೋನ್ ದಾಳಿಯನ್ನ. ಈ ಘಟಕದ ಹಲವು ಭಾಗಗಳಿಗೆ ದಾಳಿಯಿಂದ ಡ್ಯಾಮೇಜ್ ಆಗಿದೆ. ಇಡೀ ಪ್ರಪಂಚದಲ್ಲೇ ಪ್ರಮುಖವಾದಂತಹ ತೈಲ ಉತ್ಪಾದನಾ ಘಟಕದ ಮೇಲೆ ಇರಾನ್ ದಾಳಿಯನ್ನು ನಡೆಸಿರೋದು. ತೈಲ ಶುದ್ಧೀಕರಣ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಯಾಕಂದ್ರೆ ಅಲ್ಲಿ ಒಂದಿಷ್ಟು ಡ್ಯಾಮೇಜ್ ಆಗಿರೋ ಕಾರಣದಿಂದ, ಡ್ರೋನ್ಗಳಿಂದ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಆಗಿದೆ, ಅದರಿಂದ ಸ್ಥಗಿತ ಮಾಡಲಾಗಿದೆ. ದಿನಕ್ಕೆ 5,50,000 ಬ್ಯಾರೆಲ್ಗೂ ಹೆಚ್ಚು ಕಚ್ಚಾ ತೈಲ ಸಂಸ್ಕರಣೆ ಮಾಡಲಾಗ್ತಾ ಇದೆ. ಕ್ರೂಡ್ ಆಯಿಲ್ ಅಂತ ನಾವು ಕರಿತೀವಿ, ಅದನ್ನ ರೆಡಿ ಮಾಡುವಂತಹ ತೈಲ ಸಂಸ್ಕರಣಾ ಘಟಕ ಇದು. ಒಂದು ದಿನಕ್ಕೆ 5,50,000 ಲೀಟರ್. ವಿಶ್ವದ ನಿತ್ಯದ 20% ತೈಲ ಇಲ್ಲಿಂದಲೇ ಪೂರೈಕೆ ಆಗುತ್ತೆ. ಇಡೀ ಪ್ರಪಂಚಕ್ಕೆ 20% ತೈಲ, ಪೆಟ್ರೋಲ್, ಡೀಸೆಲ್, ಕ್ರೂಡ್ ಆಯಿಲ್ ಎಲ್ಲವೂ ಕೂಡ ಇಲ್ಲಿಂದ ಸಪ್ಲೈ ಆಗೋದು. ಅದನ್ನೇ ಟಾರ್ಗೆಟ್ ಮಾಡಿರೋದು. ಇದು ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗಿದೆ. ವಿಶ್ವದ ಇಂಧನ ಮಾರುಕಟ್ಟೆ ಮೇಲೆ ಪರಿಣಾಮ ಆಗುವಂತಹ ಸಾಧ್ಯತೆಗಳಿದೆ. 100%. ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಆಲ್ಮೋಸ್ಟ್ 20% ಅಂದ್ರೆ 190ಕ್ಕಿಂತ ಹೆಚ್ಚು ದೇಶಗಳು ಪ್ರಪಂಚದಲ್ಲಿರೋದು. ಅದರಲ್ಲಿ 20% ದೇಶಗಳಿಗೆ ಇದರಿಂದಾನೇ ಪೆಟ್ರೋಲ್, ಡೀಸೆಲ್, ತೈಲ ರಫ್ತಾಗ್ತಾ ಇದ್ದಿದ್ದು. ಸೊ ಹಾಗಾಗಿ ಎಫೆಕ್ಟ್ ಆಗುತ್ತೆ. ಕುವೈತ್ನಲ್ಲಿ US F-15 ಫೈಟರ್ ಜೆಟ್ ಧ್ವಂಸ ಮಾಡಲಾಗಿದೆ. ಇದು ಅಮೆರಿಕಾದ ಫೈಟರ್ ಜೆಟ್ F-15, ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ ಇದು F-15. ಸೊ ಇತ್ತೀಚೆಗೆ ಅಂದ್ರೆ ಹೈಯರ್ ಜನರೇಷನ್ ನಲ್ಲಿ ರೆಡಿ ಮಾಡಿರುವಂತಹ F-15 ಅದನ್ನ ಹೊಡೆದು ಹಾಕಿದೆ ಇರಾನ್. US ರಾಯಭಾರಿ ಕಚೇರಿ ಬಳಿಗೆ ಈ ಜೆಟ್ ನಾಶಗೊಂಡಿರುವುದು. ಸೊ ತಮ್ಮ ಶಕ್ತಿ ಏನು ಅನ್ನೋದನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಇರಾನ್ ಕೂಡ. ಫೈಟರ್ ಜೆಟ್ ನಾಶವಾದ್ರೂ ಕೂಡ ಪೈಲಟ್ ಸುರಕ್ಷಿತವಾಗಿ ಹೊರಬಂದ್ರು. ಫೈಟರ್ ಜೆಟ್ ನಲ್ಲಿ ಸಹಜವಾಗಿ ಪ್ಯಾರಾಚೂಟ್ನ ವ್ಯವಸ್ಥೆ ಇರುತ್ತೆ. ಸೊ ಅದರಿಂದ ಯಾವಾಗ ಅಟ್ಯಾಕ್ ಆಗುತ್ತೆ, ಶೂಟ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಫೈಟರ್ ಪೈಲಟ್ ಅದರಿಂದ ಆಚೆ ಬರ್ತಾರೆ. ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು F-15. ಬಹುತೇಕವಾಗಿ ಈ F-15 ಅನ್ನ ಬಳಕೆ ಮಾಡಲಾಗಿದೆ ಬೇರೆ ಬೇರೆ ಭಾಗಗಳಲ್ಲಿ ಮಿಸೈಲ್ಗಳ ದಾಳಿಯನ್ನು ನಡೆಸೋದಕ್ಕೆ, ಬಾಂಬ್ಗಳನ್ನು ಹಾಕೋದಕ್ಕೆ ಅಮೆರಿಕ. ಸೊ ಆ ಒಂದು ಫೈಟರ್ ಜೆಟ್ ಅನ್ನ ನೋಡಿ, ಇದು F-15 ಫೈಟರ್ ಜೆಟ್ ಧ್ವಂಸ ಮಾಡಿರುವಂತಹ ವಿಡಿಯೋ. ಅಮೆರಿಕದ ಅತ್ಯಂತ ಪ್ರಬಲ ಶಸ್ತ್ರಾಸ್ತ್ರ ಇದು ಫೈಟರ್ ಜೆಟ್ F-15 ಅದರ ಹೆಸರು. ಸೊ ಇದನ್ನ ಇರಾನ್ ಹೊಡೆದು ಹಾಕಿರೋದು. ಅದು ಕೂಡ ಅಮೆರಿಕದ ರಾಯಭಾರಿ ಕಚೇರಿಯ ಅದೇ ಒಂದು ವ್ಯಾಪ್ತಿಯಲ್ಲಿ, ಅಕ್ಕಪಕ್ಕದಲ್ಲೇ ಅದು ಧ್ವಂಸ ಆಗಿದೆ ಫೈಟರ್ ಜೆಟ್. ಸೊ ಬಹುತೇಕ ಈ ಒಂದು ಕಾರ್ಯಾಚರಣೆಯಲ್ಲಿ, ಈ ಒಂದು ಆಪರೇಷನ್ ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಈ F-15 ಅನ್ನ ಜಾಸ್ತಿ ಬಳಕೆ ಮಾಡಿಕೊಂಡಿವೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಇದು ಬಹಳಷ್ಟು ಅತ್ಯಾಧುನಿಕವಾಗಿ ರೆಡಿಯಾಗಿರುವಂಥದ್ದು, ಹೈಯರ್ ಜನರೇಷನ್ ಇರುವಂತಹ ಫೈಟರ್ ಜೆಟ್ ಆಗಿದೆ. ಸೊ ಬಹುತೇಕ ಈ ಫೈಟರ್ ಜೆಟ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲಿ ಒಂದು ಫೈಟರ್ ಜೆಟ್ ಅನ್ನ ಇರಾನ್ ಈ ರೀತಿಯಾಗಿ ಧ್ವಂಸಗೊಳಿಸಿದೆ ಅನ್ನುವ ಡೀಟೇಲ್ಸ್ ಸಿಗ್ತಾ ಇದೆ. ಸೊ ಇರಾನ್ನ ಪ್ರತಿಕಾರ ಇದು. ಅರಾಮ್ಕೋ ತೈಲ ಘಟಕ ಧ್ವಂಸ ಮಾಡಿರೋದು, ಮತ್ತೊಂದು ಕಡೆ F-15 ಫೈಟರ್ ಜೆಟ್ ಧ್ವಂಸ ಮಾಡಿರೋದು. ಯಾವಾಗ ಅವರು ರೆಡ್ ಫ್ಲಾಗ್ ಅನ್ನ ತೋರಿಸಿದ್ರು ಇಡೀ ಪ್ರಪಂಚಕ್ಕೆ, ನಾವು ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಖಮೇನಿ ಹತ್ಯೆಗೆ ಅಂತ. ಸೊ ಅದರ ಪ್ರತಿಕಾರದ ಪ್ರಭಾವ ಇದು, ಪರಿಣಾಮವನ್ನು ನೋಡ್ತಾ ಇದ್ದೀವಿ. ಆದರೆ ಅಷ್ಟು ಶಕ್ತಿಶಾಲಿನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಅಲಿ ಖಮೇನಿ ಅಡಗಿಕೊಂಡು ಕುಳಿತಿದ್ದಂಥ ಬಿಲ್ಡಿಂಗ್ ನೋಡಿ, ಇದು ಧ್ವಂಸ ಆಗ್ತಾ ಇರುವಂಥ ಬಿಲ್ಡಿಂಗ್ ಏನಿದೆ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದು, ಇದು ಅಲಿ ಖಮೇನಿ ಹತ್ಯೆ ಆಗಿರುವಂತಹ ಸ್ಥಳ. ಆತನ ಕುಟುಂಬಸ್ಥರು ಮತ್ತು ಜೊತೆಗಿದ್ದಂತಹ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರು, ಇಲ್ಲಿ ಸೇನಾ ಸಿಬ್ಬಂದಿಗಳು ಕೂಡ ಇದ್ರು. ಟೆಹರಾನ್ ಅನ್ನುವಂಥ ನಗರದಲ್ಲಿರುವಂತಹ ಬಿಲ್ಡಿಂಗ್ ಇದು. ಇಲ್ಲಿವರೆಗೂ ಬಂದು ಇಸ್ರೇಲ್
ಅಥವಾ ಅಮೆರಿಕದ ಮಿಸೈಲ್ಗಳು ಬಂದು ಹೊಡೆದಾಕುತ್ತೆ ಅಂದರೆ ಇರಾನ್ನಲ್ಲಿ, ಬಟ್ ಇವರ ಡಿಫೆನ್ಸಿವ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂತಹ ಸಹಜ ಪ್ರಶ್ನೆ ಬರುತ್ತೆ. ಸೊ ಇದಾದ ಮೇಲೂ ಕೂಡ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇರುವಂತಹ ಇರಾನ್ ಕೆಲವೊಂದಿಷ್ಟು ಕಡೆಗಳಲ್ಲಿ ಡ್ಯಾಮೇಜ್ ಅನ್ನು ಮಾಡ್ತಾ ಇದೆ ಇಸ್ರೇಲ್ಗೆ ಮತ್ತು ಅಮೆರಿಕದ ಸೇನಾ ನೆಲೆಗಳಿಗೆ. ಅಮೆರಿಕಕ್ಕಲ್ಲ, ಅಮೆರಿಕದ ಸೇನಾ ನೆಲೆಗಳಿಗೆ ಮಾಡ್ತಾ ಇರುವಂತಹ ಡ್ಯಾಮೇಜ್ಗಳು. ಅದನ್ನು ಹೊರತುಪಡಿಸಿದಂಗೆ ಇರಾನ್ನಿಂದ ಇನ್ನು ಮುಂದಕ್ಕೆ ಈ ಯುದ್ಧವನ್ನು ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ, ಕೆಪಾಸಿಟಿ, ಆ ಕೆಪಾಬಿಲಿಟಿ ಇದೆಯಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಬಟ್ ಮೊನ್ನೆಯಿಂದ ಮಾತನಾಡ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವ ಪ್ರಕಾರವಾಗಿ ಇದೇನು ಮೂರನೇ ಮಹಾಯುದ್ಧ ಆಗತ್ತಾ ಇಲ್ವಾ ಅನ್ನುವ ಪ್ರಶ್ನೆನೇ ಇಲ್ಲ. ಇದು ಆ ದೇಶಗಳ ನಡುವೆ ಇರುವಂತಹ ಸಮಸ್ಯೆ ಮಾತ್ರ. ಇದು ಮೂರನೇ ಮಹಾಯುದ್ಧಕ್ಕೇನು ಆಸ್ಪದ ಕೊಡುವಂತಹ ವಿಚಾರ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೊಂದು 2-3 ದಿನಗಳಲ್ಲಿ ಇದು ಮುಕ್ತಾಯ ಆಗುವಂತಹ ಹಂತಕ್ಕೆ ಬರಬಹುದು ಅನ್ನುವಂತಹ ಭವಿಷ್ಯವನ್ನ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಅವರವರ ಅನುಭವದ ಮೇರೆಗೆ. ಬಟ್ ಒಂದಿಷ್ಟು ಸಾವು ನೋವುಗಳು, ಆಸ್ತಿಪಾಸ್ತಿ ನಷ್ಟ, ಇದೆಲ್ಲವೂ ಕೂಡ ಸಹಜವಾಗಿ ಆಗತ್ತೆ. ಯುದ್ಧ ಅಂದ್ರೇನೆ ಅದರ ರಿಸಲ್ಟ್ ಒಂದು ಸಾವು ನೋವು ಮತ್ತೆ ಸೋಲು ಮಾತ್ರ. ಮತ್ತೊಂದು ಗೆಲುವಿರುತ್ತೆ, ಆದರೆ ಗೆಲುವಲ್ಲೂ ಕೂಡ ಒಂದು ಸೋಲಿರುತ್ತೆ. ನಷ್ಟ ಅನ್ನುವಂಥದ್ದು, ಸಾವು ನೋವು ಅನ್ನುವಂಥದ್ದು. ಇರಾನ್ನ ಟೆಹರಾನ್ ಪ್ರಮುಖವಾದಂಥ ನಗರ, ಅಲ್ಲಿ ಬಾಂಬರ್ ಯಾವ ರೀತಿಯಾಗಿ ಸ್ಫೋಟ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಬಹುತೇಕ ನಾವು ಮ್ಯಾಪ್ ಅಲ್ಲಿ ನೋಡ್ದಂಗೆ ಆಗ್ಲೇ ಇರಾನ್ನ ಪ್ರಮುಖವಾದಂತಹ ನಗರಗಳ ಮೇಲೆ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿರೋದು. ಯಾವ ಏರಿಯಾವನ್ನು ಕೂಡ ಬಿಟ್ಟಿಲ್ಲ. ಈಸ್ಟ್ ವೆಸ್ಟ್ ಯಾವ ಏರಿಯಾವನ್ನು ಕೂಡ ಬಿಡ್ಲಾರ್ದಂಗೆ, ಯಾವ ದಿಕ್ಕನ್ನು ಕೂಡ ಬಿಡ್ಲಾರ್ದಂಗೆ ಅಟ್ಯಾಕ್ ಮಾಡಿದೆ. ಇರಾನ್ ದೇಶದ ಒಳಗಡೆ ನುಗ್ಗಿ ಹೊಡೆದಿರುವಂಥದ್ದು. ನಿನ್ನೆಯಿಂದಾನೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ರು ಇರಾನ್ಗೆ. ನೀವೇನಾದರೂ ಮತ್ತೆ ಖಮೇನಿ ಹತ್ಯೆ ನಂತರದಲ್ಲಿದು ಹತ್ಯೆ ಆಯಿತು ಅಂತ ಇದರ ಪ್ರತೀಕಾರಕ್ಕಾಗಿ ಮತ್ತೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತೀವಿ ಅನ್ನುವಂತಹ ವಿಚಾರ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಬಿಟ್ಟು ಬಿಡಿ. ಇಲ್ಲ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ಕೊಡ್ತೀವಿ. ಹಿಂದೆಂದೂ ಕೇಳರಿಯದಂತಹ ರೀತಿಯಲ್ಲಿ ಅಟ್ಯಾಕ್ ಮಾಡ್ತೀವಿ, ಧ್ವಂಸ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಅದರ ಪರಿಣಾಮನೇ ಈ B2 ಅನ್ನ ಈ ಒಂದು ಆಪರೇಷನ್ನಲ್ಲಿ ಯೂಸ್ ಮಾಡಿರೋದು ಅಂತ ಕಾಣಿಸುತ್ತೆ, ಉಪಯೋಗಿಸಿದ್ದು ಅಂತ ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂಗೆ ಇದರ ಜೊತೆಗೆ ಬಹಳಷ್ಟು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಮಾಡಿದೆ ಅಮೆರಿಕ. ಬಳಕೆ ಮಾಡಿದೆ ಅಂದ್ರೆ ಇಸ್ರೇಲ್ಗೆ ಕೊಟ್ಟಿರುವಂಥದ್ದು ತನ್ನ ಸೇನಾ ಶಕ್ತಿಯನ್ನ, ಪ್ರಮುಖವಾಗಿ ವಾಯು ಶಕ್ತಿಯನ್ನ. ಇರಾನ್ ಮತ್ತು ವರ್ಸಸ್ ಇಸ್ರೇಲ್ ಅಂತ ನೋಡಿದ್ರೆ ಇಸ್ರೇಲ್ಗೂ ಕೂಡ ಕಂಪೇರ್ ಆಗ್ತಾ ಇಲ್ಲ ಇರಾನ್. ಈ ಯುದ್ಧದ ಸಾಮರ್ಥ್ಯದ ಹೋಲಿಕೆಯನ್ನ ಮಾಡ್ತಾ ಹೋದ್ರೆ ಇನ್ನು ಅಮೆರಿಕ ಬಿಡಿ ಬಹಳಷ್ಟು ದೂರ ಹೋಯಿತು. ಪ್ರಪಂಚದಲ್ಲಿನೇ ಸೂಪರ್ ಪವರ್ ದೇಶ ಅಮೆರಿಕ. 3000ಕ್ಕಿಂತ ಅತಿ ಹೆಚ್ಚಿನ ಫೈಟರ್ ಜೆಟ್ ಇತ್ಯಾದಿ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ US, ಅಮೆರಿಕ 1000 ಸಮಥಿಂಗ್ ಇರುವಂತಹ ಶಸ್ತ್ರಗಳನ್ನು ಹೊಂದಿರುವಂತಹ ಇರಾನ್. ಸೊ ಈ ಪುಟ್ಟ ರಾಷ್ಟ್ರದ ಮೇಲೆ ಅಮೆರಿಕ ನಡೆಸಿರುವಂತಹ ದಾಳಿ ಅತ್ಯಂತ ದೊಡ್ಡ ದಾಳಿ ಇದುವರೆಗೂ ಆಗಿರುವಂಥದ್ದು. ನೋಡಿ, 3 ದಿನದಲ್ಲಿ 550 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಸೇನಾ ಸಿಬ್ಬಂದಿಗಳು, ಸಾರ್ವಜನಿಕರು, ಅಲಿ ಖಮೇನಿಯ ಕುಟುಂಬಸ್ಥರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. 550 ಜನ ಸಾವನ್ನಪ್ಪಿದ್ರೆ ಆಲ್ಮೋಸ್ಟ್ 1000 ಜನ ಗಂಭೀರವಾಗಿ ಗಾಯಗೊಂಡು ಟ್ರೀಟ್ಮೆಂಟ್ನ ವ್ಯವಸ್ಥೆಯಲ್ಲಿದ್ದಾರೆ, ಆಸ್ಪತ್ರೆ ಪಾಲಾಗಿದ್ದಾರೆ. ಇದು ಕೇವಲ 3 ದಿನದ ಪರಿಣಾಮ, ಈ ಯುದ್ಧದ ಪರಿಣಾಮ. ಸೊ ಇನ್ನು ಮುಂದೆ ಆದರೂ ಯುದ್ಧ ನಿಲ್ಲುತ್ತಾ ಇಲ್ವಾ ಅನ್ನುವಂಥ ಸಹಜ ಪ್ರಶ್ನೆಗಳಂತೂ ಸದ್ಯ ಕಾಡ್ತಾ ಇದೆ.